ತರಿಸ್ಬಿಟ್ಟು ವೋಟಿಂಗ್ ಮಾಡ್ಕೊಂಡು ಒಳ್ಳೆ ಬಹುಮತದಿಂದ ಸಮರ್ಥ ಶಾಮನೂರವರ ಗೆಲ್ಲಿಸಲಿಕ್ಕೆ ಉತ್ಸಾಹ ಕಡಿಮೆ ಆಗ್ಬಿಟ್ಟು ಇನ್ನು 10 ದಿನ ಇದೆ ಚುನಾವಣೆ. ನಮ್ಮ ದಯವಿಟ್ಟು ಅಪ್ಪಾಜಿಯವರ ಮೊಮ್ಮಗ ಶಾಮನೂರ್ ಸಮರ್ಥಿಗೆ ಬಾರಿ ಬೆಂಬಲ ಮಾಡಿ ಇವರೆಲ್ಲರೂ ಹಸ್ತಪೂರ್ತಿ ವೋಟ್ ಮಾಡಪ್ಪ. ಇಲ್ಲಿ ನಮ್ಮ ಶಾಮನೂರ್ ಕುಟುಂಬದ ಅಭಿಮಾನಿಗಳು ಸುಮಾರು ಜನ ಇದ್ದೀರಾ. ಕ್ಷೇತ್ರಕ್ಕೆ ಹಾಗಾಗಿ ಎಲ್ಲರೂ ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕಾಗಿ ನಾಗನೂರು ಜನಗಳಲ್ಲಿ ವಿನಂತಿ. ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಗುರುತು ಕೈ ಎತ್ರಿ ಎಲ್ಲರೂ ಹಸ್ತ. ಸೊ ನಾಗ್ನೂರಲ್ಲಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ಅಪ್ಪಾಜಿಯವ್ರಿಗೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀರಾ. ಈಗ ಬರುವಂತಹ ಚುನಾವಣೆ ನಮ್ಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿರುವಂತದ್ದು ಯಾವ ಸರ್ಕಾರ? 5 ಗ್ಯಾರಂಟಿ ಕೊಟ್ಟಿರೋದು ಯಾವ ಸರ್ಕಾರ? ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಕೊಡ್ತಾ ಇರೋದು ಯಾವ ಸರ್ಕಾರ? ಸೊ ಇಂತ ನುಡಿದಂತೆ ನಡೆಯುವಂತಹ ಸರ್ಕಾರ, ಎಲ್ಲ ಜಾತಿ ಧರ್ಮ ಅಂತ ಯಾವುದೂ ಭೇದ ಇಲ್ಲದೆ ಬಡವರಿಗೆ ಗ್ಯಾರಂಟಿಗಳನ್ನ ಮುಟ್ಸ್ತಾ ಇರುವಂತಹ ಒಂದೇ ಒಂದು ಸರ್ಕಾರ ಅಂದ್ರೆ ಅದು ಯಾವ ಸರ್ಕಾರ? ಸೊ ಯಾಕೆ ಇಷ್ಟು ಸಲ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನ 12 ದಿನ ಇದೆ. ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಲ್ಲಿರುವಂತಹ ನಮ್ಮ ಕಾರ್ಯಕರ್ತರು ಕೂಡ ಇವತ್ತಿನ ದಿನ ಸಮರ್ಥ ಶಾಮನೂರ್ ಅವ್ರ ಪರವಾಗಿ ಅವ್ರ ತಾಯಿಯಾದ ನಾನ್ ಬಂದಿದ್ದೀನಿ. ನಂತರ ಸಮರ್ಥ ಶಾಮನೂರ್ ಬರ್ತಾರೆ, ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ. ನಾವು ಬರೋದು ಒಂದೇ ದಿನ ಆಗುತ್ತೆ. ರೋಡ್ ಶೋ ಮಾಡಿ 1 ಗಂಟೆ ಇಲ್ಲಿ ಓಡಾಡಿ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕಾಗುತ್ತೆ. ಆದ್ರೆ ಇಲ್ಲಿರುವಂತಹ ನಮ್ಮ ಲೀಡರ್ಸ್ಗೆ ಇವತ್ತು ಜವಾಬ್ದಾರಿ ವಹಿಸ್ಕೊಟ್ಟು ಹೋಗ್ತಾ ಇದ್ದೀವಿ. ನೀವು ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಅವು ಜನರಲ್ಲಿ ಬಡವರಲ್ಲಿ ಮಾಡ್ತಾ ಇರುವಂತಹ ಒಂದು ಜೀವನವನ್ನು ಬದಲಾಯಿಸುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಇಲ್ಲ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ. ಇಂತಹ ಒಂದು ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸ್ಬೇಕು. ಅದರ ಜೊತೆಗೆ ಅಪ್ಪಾಜಿ ಅವರು 6 ಬಾರಿ MLA ಆಗಿದ್ದಾರೆ, ಒಮ್ಮೆ MP ಕೂಡ ಆಗಿದ್ದಾರೆ. ಇವತ್ತು ನಾನು MP ಆಗಿದ್ದೀನಿ. ನನಗಿಂತ ಮುಂಚೆ ನಮ್ಮ ಮಾವರು MP ಆಗಿದ್ರಮ್ಮ 99ರಲ್ಲಿ, 5ರಲ್ಲಿ ನಾನು MP ಆಗಿದ್ದೀನಿ. ಸೊ ಅಪ್ಪಾಜಿ ಅವರು ಕಳೆದ ಚುನಾವಣೆಯಲ್ಲಿ ಸೊಸೆ ಪರವಾಗಿ ಅವರು ಕೂಡ ಎಲ್ಲ ಕಡೆ ಕ್ಯಾನ್ವಸಿಂಗ್ ಮಾಡಿ, ಅವಾಗ ನಾವು ಕೂಡ ದೊಡ್ಡ ಕ್ಷೇತ್ರ 8 ಕ್ಷೇತ್ರ ಬರುತ್ತೆ MP ಅವರಿಗೆ. ಅದರಿಂದ ಎಲ್ಲ ಕಡೆಗೂ ಹೋಗ್ಲಿಕ್ಕಾಗ್ಲಿಲ್ಲ. ಅಪ್ಪಾಜಿಯವರ ದಕ್ಷಿಣ ಕ್ಷೇತ್ರದಲ್ಲಿ ನೀವು ಕೂಡ ಲೀಡ್ ಕೊಟ್ಟಿದ್ದೀರಾ. ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕಾಗಿದೆ ನಾನು ಇವತ್ತು MP ಆಗಿ. ಸೊ ಇದೇ ರೀತಿ ಇವತ್ತು ಹಿಂದೆ ನೀವು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾನು ಈಗ ತಾನೇ ನಾಗ್ನೂರಲ್ಲಿ ಹೇಳಿದೆ ಯಾವ ರೀತಿ ಅಪ್ಪಾಜಿಯವರ ಹಿರಿಯ ಮಗ ಆದ್ರ ಶಾಮನೂರ್ ಬಕ್ಕೇಶಣ್ಣರಿಗೆ ಬಹುಮತ, ಕೇವಲ ಬಹುಮತ ಅಲ್ಲ 100ಕ್ಕೆ 100% ವೋಟ್ ಹಾಕಿ ಅವರಿಗೆ ಬಹುಮತ ಕೊಟ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮಾಡಿದ್ರಿ. ಇವತ್ತಿನ ದಿನ ಶಾಮನೂರ್ ಶಿವಶಂಕರಪ್ಪಾಜಿಯವರ ಮೊಮ್ಮಗ ಸಮರ್ಥ ಶಾಮನೂರ್ ಅವರು, ಅವರಿಗೆ ಕೇವಲ 27 ವರ್ಷ. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಾಗ್ನೂರು ಮತ್ತೆ ನಾಗಮ್ಮ ಕೇಶಮೂರ್ತಿ ಬಡಾವಣೆಯಿಂದ ಶುರು ಮಾಡಿದ್ವಿ. ದಾವಣಗೆರೆ ಗ್ರಾಮಾಂತರ ಭಾಗದಲ್ಲಿ ಶುರು ಮಾಡಿದ್ದೀವಿ. ಮಧ್ಯಾಹ್ನ ಹದಡಿಗೆ ಹೋಗೋದಿದೆ.
ಆಮೇಲೆ ನಾಗ್ನೂರು ಕ್ಷೇತ್ರ ಮತ್ತು ಮುದಹದಡಿ ಕಂಪ್ಲೀಟ್ ಮಾಡ್ತೀವಿ ಇವತ್ತು. 3 ದಿನ ಗ್ರಾಮಾಂತರ ಪ್ರಚಾರ ಇಟ್ಕೊಂಡಿದ್ದೀವಿ. ಜನರು ಕೂಡ ಇವತ್ತು ಪಿಕಪ್ ಆಗ್ತಾ ಇದೆ, ಕ್ಯಾನ್ವಸಿಂಗ್ ಪಿಕಪ್ ಆಗ್ತಾ ಇದೆ. ಬಟ್ ಒಟ್ಟಾರೆ ಎಲ್ರಿಗೂ ಕೂಡ ಉತ್ಸಾಹ ಇದೆ, ಅಪ್ಪಾಜಿಯವರ ಕ್ಷೇತ್ರವನ್ನು ಉಳಿಸ್ಕೋಬೇಕು ನಾವು ಅಂತ. ಸೊ ನೀವು ನೋಡ್ತಾ ಇದ್ದೀರಾ, ಕಾರ್ಯಕರ್ತರು, ಮಹಿಳೆಯರು ಎಲ್ಲರೂ ಕೂಡ ಸೇರಿದ್ದಾರೆ. ಏನು ಸೈಯದ್ ಪೈಲ್ವಾನ್ ಅವರು ಹಿಂದೆ ತೆಗೆದುಕೊಂಡಿದ್ದೆ ಒಂದು ಮತ ವಿಭಜನೆ ಆಗುವುದೊಂದು ಸಂಕಷ್ಟ ದೂರ ಆಯ್ತತೆ ಅನಿಸ್ತದೆ ಮೇಡಮ್ ಎಲ್ಲ. ಹೌದ್ರಿ, ಬಿಕಾಸ್ ಎಷ್ಟೇ ಓಟ್ ಹೋದ್ರು ಅವೆಲ್ಲ ನಮ್ಮ ಓಟೇ ಆಗ್ತವೆ, ಹೌದ್ರಾ? ಮೈನಾರಿಟಿ ಓಟ್ಸ್ ಅವೆಲ್ಲ ನಮ್ಮ ಓಟ್ಸೇ. ಸೊ ಅದರಿಂದ ಆದಷ್ಟು ಜನ ನಮ್ಮ ಕಡೆಗೆ ಸಪೋರ್ಟಿವ್ ಆಗಿದ್ರೆ ಇನ್ನೂ ಒಳ್ಳೆಯದು. ಗೆಲ್ಲುವ ನಿಟ್ಟಿನಲ್ಲಿ ಇಟ್ ಲ್ಯಾಡ್ ಅಪ್ ಟು ದ ವಿಕ್ಟ್ರಿ ಮಾರ್ಜಿನ್ ಅಂತ ನನ್ನ ಅನಿಸಿಕೆ. ಹೌದ್ರಿ, ಹರ್ಡಲ್ಸ್ ಕ್ಲಿಯರ್ ಆಗಿದೆ. ಲೀಡರ್ಸು ಸಪೋರ್ಟಿವ್ ಆಗಿ CM DCM ಅವ್ರ ಹತ್ರ ಹೋಗಿ ಅಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಬೆಂಬಲ ಸೂಚಿಸಿದ್ದಾರೆ, ಓಡಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಳ್ಳೆಯದು, ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ಬಿ ಫಾರ್ಮಾ ಮನೆಗೆ ಹುಡ್ಕೊಂಡ್ ಬರ್ತಿತ್ತು, ಈ ಸಲ ಯಾಕೆ ಬಂದ್ರೆ ಆಯ್ತು ಅಂತ ಸರ್? ಇಲ್ಲ, ಯಾವಾಗಲೂ ಹುಡ್ಕೊಂಡು ಬಂದಿಲ್ಲ, ಯಾವಾಗಲೂ ಕಷ್ಟ ಇದೆ. ಮಲ್ಲಿಕಾರ್ಜುನ ಅವ್ರದ್ದು ನೋಡಿದ್ದೀರಾ ನೀವು, ಐ ಥಿಂಕ್ 2008ನಲ್ಲಿ 13 ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಸೊ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಇದೆ, ಎಲ್ಲರನ್ನು ಸಮಾಧಾನ ಮಾಡಬೇಕು ಅಂತ. ಸೊ ನಾವು ಕೂಡ ಫ್ರೈಡೇ ನಾಮಿನೇಷನ್ ಫೈಲ್ ಮಾಡಿದಾಗ ಪೇಪರ್ಸು ಅದೇ ಗೊಂದಲ ಇತ್ತು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಶುಭ ದಿನ ಅಂತ ಒಂದು ಆಶಾಭಾವನೆಯಿಂದ ನಾಮಪತ್ರ ಸಲ್ಲಿಸಿರೋದು. ಮೇಡಮ್, ಇಬ್ರಾಹಿಂ ಅವರು ಪಕ್ಷೇತರ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿಕ್ಕೆ ಬರ್ತಾರೆ, ಅಲ್ಲೇನಾದರೂ ಡಿವೈಡ್ ಆಗುವಂಥ? ಚುನಾವಣೆ ಅಂದ ತಕ್ಷಣ ಎಲ್ಲ ಫ್ಯಾಕ್ಟರ್ಸು ಆ್ಯಡಪ್ ಆಗುತ್ತೆ, ಅದಕ್ಕೆ ಸರಿಯಾಗಿ ನಾವು ವರ್ಕ್ ಮಾಡೋಣ. ಬೇರೆ ಯಾವ ಸೆಕ್ಷನ್ನಲ್ಲಿ ವೋಟ್ನ ತಗೋಬೋದು, ಯಾರನ್ನ ಆಶೀರ್ವಾದ ಪಡಿಬೋದು, ಆ ರೀತಿ ನಾವು ಕೂಡ ವರ್ಕ್ ಮಾಡ್ತೀವಿ. ಮೇಡಮ್, ಕೇವಲ ಸಾದಿಕ್ ಪೈಲ್ವಾನ್ ಅಷ್ಟೇ ಅಲ್ಲ, ಇನ್ನೂ 11ಕ್ಕೂ ಹೆಚ್ಚು ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇರುವಂಥದ್ದು. ಅಲ್ಲೇನಾದರೂ ಮತಗಳು ಡಿವೈಡ್ ಆಗ್ತಾವ? ಸ್ವಲ್ಪ ಮಟ್ಟಿಗೆ ಹೋಗುತ್ತೆ, ಇಲ್ಲ ಅಂತ ಅಲ್ಲ. ಈಗ ನೀವು ನಿಂತರೆ ನಾಳೆ ನಿಮ್ಮ ಫ್ಯಾಮಿಲಿ, ನಿಮ್ಮ ವೆಲ್ ವಿಷಸ್ ನಿಮಗೆ ಓಟ್ ಹಾಕ್ತಾರೆ, ಹೌದ್ರಾ? ಆದರೆ ಆದಷ್ಟು ಜನ ಅಪ್ಪಾಜಿಯವ್ರನ್ನ 6 ಬಾರಿ ಗೆಲ್ಲಿಸಿದ್ದಾರೆ. ಸೊ ಅಪ್ಪಾಜಿಯವ್ರ ಸೇವೆ ಅವ್ರಿಗೆ ಗೊತ್ತಿದೆ. ಸೊ ಸಮರ್ಥ ಅವರು ಕೂಡ ಜನರ ಜೊತೆ ಓಡಾಡ್ತಾ ಇದ್ದಾರೆ, ಯುವಕರ ಜೊತೆ ಓಡಾಡ್ತಾ ಇದ್ದಾರೆ. ಸೊ ಒಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ತಾ ಇದೆ. ಅಪ್ಪಾಜಿ ವೋಟ್ ಬ್ಯಾಂಕಿಗೆ ಆ್ಯಡ್ ಆಗಿ ಸಮರ್ ಶಾಮ್ನೂರ್ ಅವರ ಒಂದು ಜನಾನುರಾಗಿ ಯಂಗ್ಸ್ಟರ್ ಆಗಿ ಅವ್ರದ್ದೊಂದು ವೋಟ್ ಬ್ಯಾಂಕ್ ಅಟ್ರಾಕ್ಷನ್ ಕೂಡ ವರ್ಕ್ ಆಗ್ತದೆ. ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪ ಪ್ರಚಾರನೂ ಮಾಡಿದ್ರಿ, SS ಮಲ್ಲಿಕಾರ್ಜುನ್ ಪ್ರಚಾರ ಮಾಡಿದ್ರಿ, ಈಗ ಮಗನ ಪ್ರಚಾರ ಮಾಡ್ತಾ ಇದ್ರಿ, ಏನು ಪ್ರಚಾರದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇಲ್ಲ, ಕ್ಯಾಂಡಿಡೇಟ್ನಲ್ಲಿ ವ್ಯತ್ಯಾಸ ಆಗಿದ್ದಾರೆ. ಒಟ್ಟಾರೆ ಜನಸೇವೆ ಮಾಡಬೇಕು ನಮ್ಮ ಕುಟುಂಬದಿಂದ ಅಂತ ಬದ್ಧತೆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ನಮಗೆ ಫೇಸ್ ಚೇಂಜ್ ಆಗ್ತಾ ಇದೆ, ಬಟ್ ನಮ್ಮ ವ್ಯಾಲ್ಯೂಸು ನಮ್ಮ ಬದ್ಧತೆ ಚೇಂಜ್ ಆಗ್ತಾ ಇದೆ. ದಿಸ್ ಇಸ್ ಲೈಕ್ ಹೈಪೋಥೆಟಿಕಲ್ ಕ್ವೆಶನ್ಸ್ ಕೇಳ್ದಂಗೆ ಆಗುತ್ತೆ. ಸೊ ಎಲ್ಲರೂ ಸರಿಯಾಗಿದ್ದೀವಿ, ಅವರು ಕೂಡ ಬರ್ತಾರೆ. ಅವರು ಟೈಮ್ ನೋಡಿಕೊಂಡು ಎಲ್ಲ ನಮ್ಮ ಇಡೀ ಕ್ಷೇತ್ರದಲ್ಲಿರುವಂತಹ ಕರ್ನಾಟಕದಲ್ಲಿರುವಂತಹ ಮಿನಿಸ್ಟರ್ಸು ಅವ್ರದೇ ಶೆಡ್ಯೂಲ್ ಹಾಕಿದ್ದೀವಿ. ಸೊ ಅವರು ಕೂಡ ಟೈಮ್ ಮಾಡ್ಕೊಂಡು ಬರ್ತಾರೆ. ಇನ್ನು 12 ದಿನ ಇದೆಲ್ಲ ಎಲ್ಲರೂ